ಹಲೋ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇವತ್ತು ಲಂಚ್ಗೆ ತಿಳಿ ಸಾರು ಮಾಡ್ತಾಯಿದ್ದೀನಿ. ಯಾವ ತಿಳಿ ಸಾರು ಅಂತಂದರೆ ಟೊಮ್ಯಾಟೊ ಹಣ್ಣಿನ ತಿಳಿ ಸಾರು. ಈ ತಿಳಿ ಸಾರಿನ ಸ್ಪೆಷಲ್ ಏನಪ್ಪ ಅಂತಂದರೆ ಇದಕ್ಕೆ ಬೇಳೆ ಬೇಡ, ಯಾವುದೇ ತಿಳಿ ಸಾರಿನ ಪುಡಿ, ಆ ಪುಡಿ ಈ ಪುಡಿ ಯಾವ ಪುಡಿನೂ ಬೇಡ. ಸಿಂಪಲ್ಲಾಗಿ ಟೊಮ್ಯಾಟೊ ಹಣ್ಣು ಒಂದಿದ್ರೆ ಸಾಕು, ಆಮೇಲೆ ಒಗ್ಗರಣೆ ಸಾಮಾನುಗಳಿದ್ರೆ ಸಾಕು. ನಾನು ಈ ಪ್ಲೇಟ್ನಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಹುಳಿ ಟೊಮ್ಯಾಟೊ ಹಣ್ಣು ಒಂದು 3-4 ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಹೆಸಳು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರು, ಬೆಲ್ಲ ಒಂಚೂರು, ಆಮೇಲೆ ರೆಡ್ ಚಿಲ್ಲಿ ಪೌಡರು. ಇದು ಬಿಟ್ಟರೆ ಮತ್ತು ಸಾಸಿವೆ ಆಮೇಲೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ತಿಳಿ ಸಾರಿಗೆ ನಾವು ಏನು ಖಾರ ಹಾಕ್ತೀವಲ್ಲ ಅದಕ್ಕೆ 3 ಥರ ಖಾರ. ಒಂದು ಹಸಿಮೆಣಸಿನ್ಕಾಯ್ದು, ಒಂದು ರೆಡ್ ಚಿಲ್ಲಿ ಪೌಡರ್ದು, ಇನ್ನೊಂದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ದು. ಮೂರೂ ಸ್ವಲ್ಪ ಹಾಕಬೇಕು. ಜೊತೆಗೆ ಬೆಲ್ಲ ಸೇರಿಬಿಟ್ರೆ ಅಮೋಘ. ಬಿಸಿ ಬಿಸಿ ಅನ್ನಕ್ಕೆ ಈ ತಿಳಿ ಸಾರನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಇಷ್ಟು ತಿನ್ನೋರು ಅಷ್ಟು ತಿಂತಾರೆ. ಆ ಥರ ಇರುತ್ತೆ ಸಾರಿದು. ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ಆಮೇಲೆ ಟೈಮ್ ಕೂಡ ಅಷ್ಟೇ, ಇದಕ್ಕೆ ಒಂದು ಚೂರು ಟೈಮ್ ಬೇಕಾಗಲ್ಲ. ಒಂದು 1/4 ಗಂಟೆ ಇದ್ದರೆ ಸಾಕು, ಬೇಗ ಆಗಿಬಿಡುತ್ತೆ. ಬನ್ನಿ ಈಗ ತಿಳಿ ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಈಗ ಇಲ್ಲೊಂದು ಸಣ್ಣ ಕುಕ್ಕರ್ ತೊಗೊಂಡಿದ್ದೀನಿ ನಾನು. ಆ ಕುಕ್ಕರಿಗೆ ಟೊಮೆಟೊಗಳನ್ನ ಹಾಕಿ ನೀರು ಹಾಕಿ ಒಂದು 3-4 ವಿಸಲ್ ತೊಗೋತೀನಿ. ಟೊಮೆಟೊ ಹಣ್ಣು ಮೆತ್ತಗೆ ಬೇಯಬೇಕು. ನೀವು ಇದನ್ನು ಬೇಕಾದರೆ ಕಟ್ ಮಾಡಿ ಕೂಡ ಹಾಕ್ಬೋದು, ಹಾಗೇನೂ ಹಾಕ್ಬೋದು. ಟೊಮೆಟೊ ಚೆನ್ನಾಗೇ ಇದೆ, ಏನೂ ಆಗಿಲ್ಲ. ಹಾಗಾಗಿ ನಾನು ಕಟ್ ಮಾಡದೆ ಹಾಗೆ ಹಾಕ್ತಾಯಿದ್ದೀನಿ. ಎಷ್ಟು ಮೆತ್ತಗೆ ಬೇಯಿಸ್ಕೋತೀವೋ ಅಷ್ಟು ಜ್ಯೂಸ್ ಬಿಟ್ಕೊಳ್ಳುತ್ತೆ ತಿಳಿ ಸಾರಿಗೆ. ಒಂದು 4-6 ಸೀಟಿ ಹೊಡಿಸಿದ್ರೂ ಒಳ್ಳೆಯದು. ಈ ಕುಕ್ಕರ್ನಲ್ಲಿ ಬೇಗ ವಿಸಲ್ ಬರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಒಂದು 5-6 ಸೀಟಿಗಳನ್ನ ಹೊಡಿಸ್ತೀನಿ ಇದಕ್ಕೆ. ಈಗ ನೋಡಿ, ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಮೊದಲಿಗೆ ಸಾಸಿವೆ ಕಾಳು, ಅದಾಗ್ತಿದ್ದಂಗೆ ಸ್ವಲ್ಪ ಜೀರಿಗೆ, ಹಸಿಮೆಣಸು, ಕರಿಬೇವು, ನೆಕ್ಸ್ಟ್ ಬೆಳ್ಳುಳ್ಳಿ. ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡಬೇಕು. ಈಗ ನೋಡಿ, ನಾನು ಆಗಲೇ ಕುಕ್ಕರ್ನಲ್ಲಿ ಟೊಮೆಟೊಗಳನ್ನ ಬೇಯಿಸಿಟ್ಕೊಂಡಿದ್ನಲ್ಲ, ಅದನ್ನು ಟೊಮೆಟೊ ಸಿಪ್ಪೆ ತೆಗೆದುಬಿಟ್ಟು ಆ ಪಲ್ಪ್ ಇರುತ್ತಲ್ಲ ಅದನ್ನು ಹಿಚಕ್ಬಿಟ್ಟು ಕಿವುಚ್ಕೊಂಡು ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಅದು ಬೇಯಿಸಿರೋ ನೀರಿರುತ್ತಲ್ಲ, ಆ ಬೇಯಿಸಿರೋ ನೀರನ್ನು ಈ ಒಗ್ಗರಣೆಗೆ ಹಾಕ್ಕೋತೀನಿ. ಟೊಮೆಟೊ ಬೆಂದಿರೋ ನೀರನ್ನ ಈ ಒಗ್ಗರಣೆಗೆ ಹಾಕ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ಪಲ್ಪ್ ಇದೆಯಲ್ಲ, ಈಗ ತೋರಿಸಿದ್ನಲ್ಲ ಪಲ್ಪು, ಟೊಮ್ಯಾಟೊ ಪಲ್ಪ್, ಅದನ್ನು ಸೇರಿಸ್ಕೋತೀನಿ. ಈ ಸಾರು ತುಂಬ ಸುಲಭ ರೀ. ಇದು ಏನಂದರೆ, ಈಗ ನಾವೆಲ್ಲಾದರೂ ಹೊರಗಡೆ ಪಿಕ್ನಿಕ್ ಟೂರ್ ಹೋಗಿರ್ತೀವಿ, ವಾಪಸ್ ಮನೆಗೆ ಬಂದು ಏನು ಅಡುಗೆ ಮಾಡ್ಕೊಂಡು ತಿನ್ನಬೇಕಪ್ಪ ಇವಾಗ, ಮತ್ತೆ ಬೇಳೆ ಬೇಯಿಸ್ಬೇಕಾ, ತರಕಾರಿ ಹೆಚ್ಚಬೇಕಾ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಲ್ಲ, ಆವಾಗ 10 ನಿಮಿಷಕ್ಕೆ ಒಂದು ಅನ್ನ ಮಾಡಿಕೊಂಡು ಈ ತಿಳಿ ಸಾರು ಮಾಡ್ಕೊಂಬಿಟ್ರೆ ಒಂದು ಹೊತ್ತಿಂದು ಊಟದ್ದು ಬಗೆಹರಿದು ಬಿಡುತ್ತೆ. ಹಾಗೆಯೇ ನಾನಿಲ್ಲಿ ಪಕ್ಕದಲ್ಲಿ ರೈಸ್ ಕೂಡ ಇಟ್ಕೊಂಡಿದ್ದೀನಿ. ಈ ಟೊಮ್ಯಾಟೊ ತಿಳಿ ಸಾರನ್ನ ನಾವೇನು ಮಾಡ್ತಿದ್ವಿ ಅಂತಂದರೆ, ನಮ್ಮ ಮನೆಗೆ ಯಾರಾದರೂ ನೆಂಟರು ಬರ್ತಾರಲ್ಲ, ಅಕಸ್ಮಾತ್ ಏನಾದರೂ ಮಧ್ಯಾಹ್ನ ನೆಂಟರು ಬಂದರು, ಬೆಳಗ್ಗೆ ಮಾಡಿದ ಸಾಂಬಾರು ಮುಗ್ದೋಗಿತ್ತು, ರಾತ್ರಿಗೆ ಮತ್ತೇನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ನಾವು ಫಸ್ಟು ಮನಸ್ಸಿನಲ್ಲಿ ನಮಗೆ ಬರೋದೇ ಟೊಮ್ಯಾಟೊ ತಿಳಿ ಸಾರು ಮಾಡಿಬಿಡೋಣ ಅಂತ. ಮನೆಯಲ್ಲಿ ಟೊಮ್ಯಾಟೊ ಹಣ್ಣು ಒಂದಿದ್ಬಿಟ್ರೆ ಸಾಕು, 10 ನಿಮಿಷಕ್ಕೆಲ್ಲ ಈ ತಿಳಿ ಸಾರು ರೆಡಿಯಾಗಿಬಿಡತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಎಲ್ಲಾದರೂ ಹೊರಗಡೆ ಹೋಗಿ ವಾಪಸ್ ಮನೆಗೆ ಬಂದಾಗ, ಅಥವಾ ಯಾರಾದರೂ ಗೆಸ್ಟ್ ಬಂದು ಮಧ್ಯಾಹ್ನದ ಸಾಂಬಾರು ಮುಗ್ದೋಯ್ತು, ರಾತ್ರಿಗೆ ಏನು ಮಾಡಬೇಕು ಅಥವಾ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಅನಿಸ್ದವಾಗ ಫಟಾಫಟಾಗಿ ಈ ಸಾರನ್ನ ಮಾಡ್ಕೊಂಬಿಡ್ತೀವಿ. ನೀವು ಕೂಡ ಅರ್ಜೆಂಟಲ್ಲಿದ್ದರೆ ಇದನ್ನು ಮಾಡ್ಕೋಬಹುದು. ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು. ಆಮೇಲೆ ಖಾರದ ಪುಡಿ ಸ್ವಲ್ಪ, ಯಾಕಂದರೆ ಒಂದು ಹಸಿಮೆಣಸಿನ್ಕಾಯಿನೂ ಸೀಳು ಹಾಕಿದ್ದೀವಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರ
ಸ್ವಲ್ಪ ಖಾರದ ಪುಡಿ ಖಾರ, ಆಮೇಲೆ ಪೆಪ್ಪರ್ ಪೌಡರ್ದು. ಇದು ಹಾಕಿದ್ಮೇಲೆ ಬೆಲ್ಲನೂ ಹಾಕ್ತೀನಿ. ಸ್ವಲ್ಪ ಬೆಲ್ಲ ಕಂಪಲ್ಸರಿ ಹಾಕಲೇಬೇಕು ಇದಕ್ಕೆ. ಅದು ಹಾಕಿದ್ರೇ ತಿಳಿಸಾರು ಆಗೋದು, ಇಲ್ಲಾಂದರೆ ಆಗಲ್ಲ. ಸ್ಕಿಪ್ ಮಾಡಬೇಡಿ ಬೆಲ್ಲನ, ಅದು ಮಸ್ಟ್ ಹಾಕಲೇಬೇಕು. ಬೆಲ್ಲ ಹಾಕಿದ್ಮೇಲೆ ಅದಕ್ಕೊಂದು ಮಿಕ್ಸ್ ಕೊಡಬೇಕು. ಆಮೇಲೆ ಒಂದು ಸಲ ಮಧ್ಯದಲ್ಲಿ ಟೇಸ್ಟ್ ಮಾಡಿ ನೋಡಿ. ಯಾವುದಾದ್ರೂ ಪ್ಲಸ್ ಮೈನಸ್ ಮಾಡಿಸ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಯಾವುದಾದ್ರೂ ಸೇರಿಸ್ಕೋಬೇಕಂದ್ರೆ ಸೇರಿಸ್ಕೊಳ್ಳಿ. ಯಾವುದಾದ್ರೂ ತೆಗಿಯೋಕ್ಕಂತೂ ಬರಲ್ಲ, ಸೇರಿಸ್ಕೋಬೋದು ಅಷ್ಟೇ. ಹಾಗಾಗಿ ಮುಂಚೆ ಹಾಕಬೇಕಾದ್ರೇ ಎಲ್ಲವೂ ಚೂರು ಚೂರು ಹಾಕಿ, ಯಾವುದು ಕಡಿಮೆ ಆಗಿದೆಯೋ ಅದನ್ನು ಆಮೇಲೆ ನೋಡಿ ಹಾಕ್ಕೋಬೋದು. ಲಾಸ್ಟಿಗೆ ಕುಕ್ಕರ್ ಆಫ್ ಮಾಡ್ತೀವಲ್ಲ, ಆವಾಗ ಕೊತ್ತಂಬರಿ ಸೊಪ್ಪನ್ನು ಚಿವುಟ್ ಹಾಕಿ ಪೆಪ್ಪರ್ ಪೌಡರ್ನ ಹಾಕಿ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಸಾಕು. ಪೆಪ್ಪರ್ ಪೌಡರ್ ಹಾಕಾದ್ಮೇಲೆ ಅದು ಕುದಿಬೇಕು ಅಂತೇನೂ ಇಲ್ಲ. ಕೊನೆ ಸ್ಟೆಪ್ ಅದು, ಪೆಪ್ಪರ್ ಪೌಡರ್ ಕೊನೆಯ ಸ್ಟೆಪ್ಪು. ಈಗ ಎಲ್ಲ ಐಟಮ್ ಹಾಕಾಗಿದೆ. ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ತಿಳಿಸಾರು ತುಂಬ ಘಮ ಚೆನ್ನಾಗಿ ಬರ್ತಾಯಿದೆ. ನಾನು ಪೆಪ್ಪರ್ ಪೌಡರ್ನ ಲಾಸ್ಟಲ್ಲಿ ಹಾಕಬೇಕು ಅಂತ ಇಟ್ಕೊಂಡವಳು ಕೈ ತಪ್ಪಿ ಫಸ್ಟಿಗೆ ಮಾತಾಡ್ತಾ ಹಾಕ್ಬಿಟ್ಟಿದ್ದೀನಿ. ಅದು ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿ, ಅಂದರೆ ಮೇಲ್ಮೇಲೇ ಇರುತ್ತೆ. ಅದು ಸ್ಟವ್ ಆಫ್ ಮಾಡಿ ಹಾಕಿದ್ರೆ ಮೇಲ್ಮೇಲೇ ಇರುತ್ತೆ. ಆ ಥರ ಹಾಕಿದರೆ ಒಳ್ಳೆಯದು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿದರೆ ಆಯಿತು. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ತಿಳಿಸಾರು ಇದೆಯಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಅನ್ನ ಎಷ್ಟಿದೆಯೋ ಅನ್ನಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕ್ಕೋಬಾರ್ದು, ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. 2 ಸೌಟು ಜಾಸ್ತಿ ಹಾಕ್ಕೊಂಡು ತುಂಬ ಒದ್ದೆ ಆಗಿ ಕಲಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಊಟ ಮಾಡೋಕ್ಕೆ. ಬಿಸಿ ಅನ್ನಕ್ಕೆ ಹಾಕ್ಕೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಈ ಸಾರನ್ನು ನೀವೊಂದು ಸಲ ಮಾಡ್ಕೊಂಡು ನೋಡಿ, ತಿಂದ್ಬಿಟ್ಟು ಯಾವ ಥರ ಬಂತು, ನಾನು ಹೇಳಿದ ನಿಜಾನ ಅಂತ ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.